ನಮಸ್ಕಾರ ಸ್ನೇಹಿತರೆ. ಓಕೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಕೇಳ್ತಾ ಇದ್ರಿ, ಅಣ್ಣ ನನಗೆ SSP ಅಪ್ಲಿಕೇಶನ್ ಹಾಕೋಕ್ಕೆ ಬರ್ತಾಯಿಲ್ಲ. ರೀಸನ್ ಬಂದುಬಿಟ್ಟು ನಿಮ್ಗಾಳೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಕಡೆಯಿಂದ ಯಾವುದೇ ಥರನಾದ ಅಟ್ಲೀಸ್ಟ್ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಆದರೂ ಕೊಟ್ಟಿಲ್ಲ SSP ಅಪ್ಲಿಕೇಶನ್ ಹಾಕೋಕ್ಕೆ ಅಂತಂದು. ಸೊ ದಟ್ಸ್ ವೈ ಇವಾಗ ಒಂದು ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನರ್ಸಿಂಗ್ ಮತ್ತು ಫಾರ್ಮಸಿ ಯಾರು ಇದ್ರೋ ಅವ್ರಿಗೆ, ಆ್ಯಂಡ್ ಅದೇ ರೀತಿಯಾಗಿ ಇಂಜಿನಿಯರ್ ಸ್ಟೂಡೆಂಟ್ಸು ಕೂಡ ಬರ್ತದೆ. ಓಕೆ, ಯಾವಾಗಂತದ್ದು ಹೇಳ್ತೀನಿ, ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿರಿ. ಓಕೆ, ಈ ಫಸ್ಟ್ ಆಫ್ ಆಲ್ ಹೇಳಿದೆ ನಾನು BS ನರ್ಸಿಂಗ್ ಸ್ಟೂಡೆಂಟ್ಸಲ್ಲಿ. ಓಕೆ, ನರ್ಸಿಂಗ್ ಸ್ಟೂಡೆಂಟ್ಸು ಮತ್ತು B ಫಾರ್ಮಸಿ ಸ್ಟೂಡೆಂಟ್ಸು ಈಗಾಗಲೇ ಯಾರೆಲ್ಲ ಕೇತ್ರೋ ಈಗಾಗಲೇ ಸೀಟ್ ತೊಗೊಂಡು ಅಡ್ಮಿಷನ್ ಆಗಿದ್ದೀರಾ, ಬಟ್ ಇಲ್ಲಿವರೆಗೂ ಕೂಡ ನಿಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರಲ್ಲ. ಸೊ ಹಂಗಾಗಿಬಿಟ್ಟು ವೇಟ್ ಮಾಡ್ತಾಯಿದ್ರಿ ಯಾವಾಗಪ್ಪ ಬರುತ್ತೆ ಅಂತದ್ದು. ಸೊ ಹಂಗಾಗಿಬಿಟ್ಟು ಇವಾಗ ಕೊನೆಯದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ, ನಮ್ಮೊಂದು ಮೆಡಿಕಲ್ ಫೀಲ್ಡಲ್ಲಿ ಯಾವುದೇ ಒಂದು ಕೋರ್ಸ್ ತೊಗೊಂಡು ಕೂಡ ನಮ್ಮ ಕರ್ನಾಟಕಕ್ಕೆ ಇರೋದು ಇದು ಒಂದೇ ಯೂನಿವರ್ಸಿಟಿ ಅಂತ ಗೊತ್ತಿರಬೇಕೆಲ್ಲರಿಗೂ. ಸರಿ, ಅಪ್ಡೇಟ್ ಮಾಡಿದರೆ ಹೊಸ್ದಾಗಿ ಬಂದುಬಿಟ್ಟು ಓಕೆ ಅದನ್ನೇ ವೇಟ್ ಮಾಡ್ತಿದ್ದು ಯಾವಾಗಪ್ಪ ಬಿಡ್ತಾರೆ, ಇವಾಗ ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಕೊನೆದಾಗಿ ಬಂದುಬಿಟ್ರೆ ಈಗ ಇತ್ತೀಚಿನ ಪ್ರಕಟಣೆಯಲ್ಲಿ ಒಂದು ಹೋಗ್ಬಿಟ್ರೆ ಇಲ್ಲಿ ಎರಡನೇ ಪಾಯಿಂಟ್ ಕಾಣಿಸ್ತಿದೆ ನೋಡಿರಿ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಫಾರ್ SSP ಅಕಾಡೆಮಿಕ್ ಇಯರ್ 2024-25 ಅಂತ ಬಂದುಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನು ರೀತಿ ಬರ್ತಂದರೆ ಈ ರೀತಿ ಓಪನ್ ಆಗುತ್ತೆ. ಓಕೆ, ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎರಡು ಕೋರ್ಸಸ್ ಬಿಟ್ಟಿದ್ದಾರೆ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಇನ್ಫಾರ್ಮೇಷನ್ ಅಂತಂದು. ಓಕೆ, ಇಲ್ಲಿ ಫಾರ್ಮಸಿ ಮತ್ತು ನರ್ಸಿಂಗ್ ಅಂತ ಕಾಣಿಸ್ತಿದೆ. ಈಗ ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತಂತಂದರೆ ಈ ರೀತಿ ಬರುತ್ತೆ, ಬಟ್ ನಿಮಗೆ ಇಲ್ಲಿ ಡೌನ್ ಮಾಡ್ಕೊಳಕ್ಕೆ ಬರಲ್ಲ, ನೆನ್ಪಿಡಬೇಕು. ಇಲ್ಲಿ ಫ್ಯಾಕಲ್ಟಿ ಮತ್ತು ಸೆಲೆಕ್ಟ್ ಕಾಲೇಜ್ ಅಂತ ಕೇಳಿಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ, ಈ ಕಾಲೇಜ್ ಅಂತ ಹೊಡೆದಾಗ ಕಾಲೇಜ್ ಯಾವುದೋ ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋತ್ತೆ. ಬಟ್ ನೆಕ್ಸ್ಟ್ ನಿಮ್ಗೆ ಯೂಸರ್ ನೇಮ್ ಮತ್ತು ಎಂಟರ್ ಪಾಸ್ವರ್ಡ್ ಅಂತ ಕೇಳಿದ್ರೆ ನಿಮಗೆ ಬರಲ್ಲ. ಯಾಕಂದರೆ ಇದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಅವರು ನೇಮ್ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿರ್ತಾರೆ, ಅವ್ರಿಗೆ ಅಷ್ಟೇ ಬರ್ತದೆ. ಅವ್ರು ನಿಮ್ಮ ಟೀಚರ್ಸ್. ಓಕೆ, ನಿಮ್ಮ ಈಗ SSPಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಬೇರೆ ಒಂದು ಮಾಡಿರ್ತಾರೆ ಅವ್ರು ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ಸ್ ಅವರು. ಸಾಧ್ಯ ಆದರೆ ನಿಮ್ಮ ಪ್ರಿನ್ಸಿಪಲ್ನ ಹೋಗಿ ಕೇಳ್ರಿ. ಓಕೆ, ನಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆಯಲ್ಲ ಯೂನಿವರ್ಸಿಟಿ ಕಡೆಯಿಂದ, ಸೊ ಆದಷ್ಟು ಬೇಗ ಕೊಡ್ರಿ, ಯಾಕಂದರೆ ಲಾಸ್ಟ್ ಡೇಟ್ ಮುಗಿತಾ ಬರ್ತಾಯಿದೆ ನಮ್ಗೆ ಅಪ್ಲಿಕೇಶನ್ ಹಾಕೋಕ್ಕಂತಂದು. ಓಕೆ, ಈಗ BS ನರ್ಸಿಂಗ್ ಮತ್ತು ನರ್ಸಿಂಗ್ ಈಗ ಫಾರ್ಮಸಿ ಸ್ಟೂಡೆಂಟ್ಸ್ ಅಂತ ಇಷ್ಟ ಆದ್ರೆ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡ್ತಿದ್ರಿ ನೋಡಿರಿ. ಇಂಜಿನಿಯರ್ದವ್ರು ನಿಮಗೂ ಕೂಡ ಏನಂತಂದರೆ ಜನವರಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು, ಯಾವ ಡೇಟ್ ಅಂತಲೂ ಕೂಡ ನಿಮ್ಗೆ ಸರ್ಕ್ಯುಲರ್ ಹಾಕಿದ್ದಾರೆ. ಓಕೆ, ಏನೇ ಆಗಲಿ ನಿಮ್ಮ SSP ಈ ತಿಂಗಳ ಲಾಸ್ಟ್ ಡೇಟ್ ಇರೋದು, ಹೆಂಗಾದ್ರೂ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ನೆಕ್ಸ್ಟ್ ಮಂತು ಕೂಡ ವರಿಬೇಡ. ಓಕೆ, ಆರಾಮ್ಸಾಗಿ ನಿಮ್ಮ ಕಾಲೇಜಲ್ಲಿ ಕೇಳಿಸ್ಕೊರಿ, ರಿಜಿಸ್ಟ್ರೇಷನ್ ನಂಬರ್ ಕೊಡ್ರಿ ಅಂತ ಕೇಳ್ರಿ. ಯಾಕಂದರೆ CET ನಂಬರ್ ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾಯಿಲ್ಲ. ಓಕೆ, ಈಗ ಅವ್ರು ಕೊಟ್ಟಿರೋದು ಉದ್ದೇಶ ಬಂದುಬಿಟ್ಟು ನಿಮ್ಗೆ ಏನು ಬಿಟ್ಟು ಅಂತಂದರೆ ಬೇಕಾದ್ರೆ ಓದ್ಕೋರು, ಬೇಕಾದ್ರೆ ಅದನ್ನೇನು ಬರ್ದಿದ್ದಾರೆ ಅಂತಂದರೆ ಆ ಲೈನಲ್ಲಿ. ಓಕೆ, ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಓಕೆ, ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಫಾರ್ SSP ಅಂತಲೇ, ಓಕೆ SSP ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದರಲ್ಲೂ ಕೂಡ ಅಕಾಡೆಮಿಕ್ ಇಯರ್ 2024-25 ಫಾರ್ ಓನ್ಲಿ ದೋಸ್ ಕೋರ್ಸಸ್ ಅಡ್ಮಿಷನ್ ಪೋರ್ಟಲ್ ಈಸ್ ಕ್ಲೋಸ್ಡ್. ಓಕೆ, ಯಾರೆಲ್ಲ ಅಡ್ಮಿಷನ್ ಕ್ಲೋಸ್ ಆಗಿ ಈ ವರ್ಷದ್ದೆಲ್ಲ ಕ್ಲೋಸ್ ಆಗಿದೆಯೋ 2024-25 ಈ ನರ್ಸಿಂಗ್ ಮತ್ತು ಯಾರ್ದು ಫಾರ್ಮಸಿ ಅವ್ರದ್ದು, ಈಗ ಅವರು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ಈಗ ಯೂನಿವರ್ಸಿಟಿ ಕಡೆಯಿಂದ ಬಂದಿದೆ, ಜನರೇಟ್ ಆಗಿದ್ದಾವೆ. ಓನ್ಲಿ ಟೆಂಪ್ರರಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ನಿಮಗೆ ಪರ್ಮನೆಂಟ್ ಆಮೇಲೆ ಬರುತ್ತೆ. ಓಕೆ, ಎಕ್ಸಾಮ್ಗೆ ಆಗೆಲ್ಲ ಮುಂದೆ ಬಿಡ್ತಾರೆ. ಈಗ SSPಗೋಸ್ಕರ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಅಪ್ಲೈ ಮಾಡಿರಿ SSPನ ಎಲ್ಲರೂ ಕೂಡ. ಯಾಕಂದರೆ SSP ಮುಖಾಂತರ ಎಷ್ಟೋ ಹುಡುಗರು ಡಿಫೆಂಡ್ ಆಗಿರ್ತಾರೆ. ಓಕೆ, SSPನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಕೊನೆಗೂ ನೀವು ಅಪ್ಲಿಕೇಶನ್ ಹಾಕೋಕ್ಕಂತ ಬರುತ್ತೆ. ಈಗ ಸದ್ಯಕ್ಕೆ ಹಾಕೋರಿ. ಅದಾದ ತಕ್ಷಣ ಹೇಳಿದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ನಿಮಗೆ ಜನವರಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು. ಜನವರಿ ಸಮಥಿಂಗ್ ಇದೆ ಡೇಟು, ಅದನ್ನ ಬೇಕಾದ್ರೆ ತಿಳ್ಕೊಂಡು ನಿಮಗೆ ವಾಟ್ಸಪ್ ಚಾನಲ್ ಹಾಕ್ತೀನಿ ಬೇಕಾದ್ರೆ. ಓಕೆ, ಎನಿವೇ ಏನಾದರೂ SSP ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ, ನಿಮ್ಗೆ ಏನಾದರೂ ಹೊಸ ಸ್ಕೀಮ್ಸ್ ಏನಾದರೂ ಬಂತಂದರೆ ನಮ್ಮ ಚಾನಲ್ ತಿಳಿಸ್ತಾ ಇರ್ತೀವಿ. ಸೊ ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ ಮತ್ತು ಈ ಚಾನಲ್ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.